ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಆಮೋದ ಪರೀಕ್ಷಾರ್ಥಿಗಳಿಗೆ ಹಾಗೂ ಶ್ರೋತೃಗಳಿಗೆ ಸ್ವಾಗತ. ಮುಂದಿನ ಪಾಠವನ್ನು ಪ್ರಾರಂಭ ಮಾಡೋಣ. ಇದು 11ನೆಯ ಎಪಿಸೋಡ್. ನಿನ್ನೆ ನಾವು ಸುಮಾರು 49ನೆಯ ಪ್ರಶ್ನೆಯವರೆಗೆ ಚಿಂತನೆ ನಡೆಸಿದ್ವಿ. ಭಗವಂತನ ಏನು ವಿರಾಟ್ ರೂಪ ಪಡೆದಿದ್ದಾನೆ, ವಿರಾಟ್ ದೇಹದ ಪಾದಾದಿಗಳಿಂದ ಅತಲಾದಿ ಲೋಕಗಳಂತೆ ಏನೆಲ್ಲ ಸೃಷ್ಟಿಯಾಯಿತು ಅನ್ನುವ ಒಂದು ಪ್ರಶ್ನೆ ಚಿಂತನೆ ನಡೆಸಿದ್ವಿ. ವಿರಾಟ ಪುರುಷನ ತೋಳುಗಳು ಅಂದರೆ ಇಂದ್ರಾದಿ ಲೋಕಪಾಲಕರು, ಅವನ ಕಿವಿಗಳು ಗೋಲಕಗಳು ಅಂದರೆ ದಿಕ್ಕುಗಳು, ಹಾಗೆಯೇ ಶಬ್ದ ಶ್ರವಣೇಂದ್ರಿಯ, ಮೂಗಿನ ಹೊರಳೆ ನಾಸಕ್ತಿ ಮತ್ತು ದಸ್ರ ಎಂಬ ಅಶ್ವಿನಿ ದೇವತೆಗಳು, ಹೀಗೆಲ್ಲ ವಿವರವನ್ನು ನಾವು ನೋಡಿದ್ದೇವೆ. ಭಗವಂತನ ಈ ವಿರಾಟ್ ರೂಪದ ಮಂದಹಾಸ ಅಂದರೆ ಮೋಹಕ ಶಕ್ತಿ, ಕುಡಿನೋಟ, ನಿರಂತರ ಪ್ರಪಂಚ ಸೃಷ್ಟಿ, ಕೇವಲ ಅವನ ಕುಡಿನೋಟದಿಂದ ಏನೆಲ್ಲ ಸೃಷ್ಟಿಯಾಗತಕ್ಕಂಥದ್ದು. 49ನೇ ಪ್ರಶ್ನೆಯನ್ನು ಚಿಂತನೆ ಮಾಡೋಣ. ವಿರಾಟ್ ದೇಹದಿಂದ